ಏನು? ನಿಮ್ಮ ನಾಯಕ ದೊಡ್ಡ ನ್ಯಾಯಾಧೀಶನೇ? ನಮ್ಮ ಮಹಿಳೆಯರ ಮೇಲೆ ಯಾರಾದರೂ ಅತ್ಯಾಚಾರ ಮಾಡಿದರೆ ನಿಮ್ಮ ಆಕಾಶ ಗ್ರಂಥದಲ್ಲಿ ಅತ್ಯಾಚಾರಕ್ಕೆ ಏನಾದರೂ ಶಿಕ್ಷೆಯಿದೆಯೇ? ಈ ಆಕಾಶ ಗ್ರಂಥದ ಕೇವಲ ವಚನಗಳನ್ನು ನಿರಾಕರಿಸಿ ಇವು ಮನುಷ್ಯ ನಿರ್ಮಿತ ಎಂದರೆ ಅವರ ಚರ್ಮ ಸುಲಿದು ಹೊಸ ಚರ್ಮ ಹಾಕಿ ಮತ್ತೆ ಮತ್ತೆ ಸುಡುವ ಶಿಕ್ಷೆ. ಆದರೆ ಮಹಿಳೆಯರ ಮೇಲೆ ಅತ್ಯಾಚಾರ ಎಂಬ ಅತಿ ದುರ್ಮಾರ್ಗವಾದ ಕೃತ್ಯಕ್ಕೆ ಏನೂ ಶಿಕ್ಷೆಯಿಲ್ಲ. ಜಿನಾಗೆ ಕಲ್ಲುಗಳಿಂದ ಹೊಡೆದು ಕೊಲ್ಲುವ ಶಿಕ್ಷೆಯಿದೆ ಅಲ್ಲವೇ ಎಂದು ಹೇಳಿ ನಮ್ಮನ್ನು ಮದರಸಾ ಮೂರ್ಖರನ್ನಾಗಿ ಮಾಡಬೇಡಿ. ಜಿನಾ ಎಂದರೆ ಅತ್ಯಾಚಾರ ಖಂಡಿತ ಅಲ್ಲ. ಜಿನಾ ಎಂದರೆ ನಿಮ್ಮ ಇಸ್ಲಾಮಿಕ್ ನಿಯಮದ ಪ್ರಕಾರ ವಿವಾಹ ಮಾಡಿಕೊಳ್ಳದೆ ಲೈಂಗಿಕ ಬಂಧದಲ್ಲಿ ತೊಡಗಿದರೆ ಅದನ್ನು ಜಿನಾ ಎನ್ನುತ್ತಾರೆ. ಅದು ಅತ್ಯಾಚಾರ ಹೇಗೆ ಆಗುತ್ತದೆ? ಸ್ತ್ರೀ ಪುರುಷ ಇಷ್ಟಪಟ್ಟು ನಡೆಸುವ ಕೃತ್ಯ. ಕೇವಲ ನಿಮ್ಮ ಇಸ್ಲಾಂ ಪ್ರಕಾರ ವಿವಾಹ ಮಾಡಿಕೊಳ್ಳದಿದ್ದಕ್ಕೆ ನಿಮ್ಮ ಕುರಾನ್ ಪ್ರಕಾರವಾದರೆ 100 ಕೋಲುಗಳ ಏಟುಗಳು, ಶರಿಯಾ ಪ್ರಕಾರ ಕಲ್ಲುಗಳಿಂದ ಹೊಡೆದು ಕೊಲ್ಲುವುದು ಎಂಬ ಶಿಕ್ಷೆ. ಕೇಳು, ನಿನ್ನ ಸ್ವರ್ಗೀಯ ಪುಸ್ತಕದಲ್ಲಿ ಅತ್ಯಾಚಾರಕ್ಕೆ ಶಿಕ್ಷೆ ಏಕೆ ಇಲ್ಲ ಎಂದು ನಾನು ನಿನಗೆ ಹೇಳುತ್ತೇನೆ. ಏಕೆಂದರೆ ನೀನು ಗುಲಾಮರನ್ನಾಗಿ ಮಾಡಿಕೊಂಡಿದ್ದ ಮಹಿಳೆಯರಿಗೆ ಅವರ ಇಚ್ಛೆಗೆ ವಿರುದ್ಧವಾಗಿ ನಿನ್ನ ಲೈಂಗಿಕ ಆಸೆಗಳನ್ನು ಪೂರೈಸುವ ಹಕ್ಕನ್ನು ಕೊಟ್ಟಿದ್ದೀಯ. ಸ್ನೇಹಿತರೆ, ಈಗಲಾದರೂ ನಿಮಗೆ ಅರ್ಥವಾಯಿತೆ ಕುರಾನ್ನಲ್ಲಿ ಅತ್ಯಾಚಾರಕ್ಕೆ ಏಕೆ ಶಿಕ್ಷೆ ನೀಡಲಾಗಿಲ್ಲ? ಒಂದು ವೇಳೆ ಅತ್ಯಾಚಾರಕ್ಕೆ ಶಿಕ್ಷೆ ನೀಡಿದರೆ ಯುದ್ಧದ ಹೆಸರಿನಲ್ಲಿ ಬಂಧಿಸಿ ತಂದ ಮಹಿಳೆಯರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಬಲವಂತವಾಗಿ ಅವರೊಂದಿಗೆ ಲೈಂಗಿಕ ಆಸೆಗಳನ್ನು ಪೂರೈಸಿಕೊಳ್ಳುವುದು ಕೂಡ ಅತ್ಯಾಚಾರವೇ ಆಗುತ್ತದೆ. ಹಾಗಾಗಿ ಬಲವಂತವಾಗಿ ಅವರೊಂದಿಗೆ ಲೈಂಗಿಕ ಆಸೆಗಳನ್ನು ಪೂರೈಸಿಕೊಳ್ಳುವ ಹಕ್ಕನ್ನು ನೀಡಲಾಗುವುದಿಲ್ಲ.